ಆತ್ಮೀಯ ಸ್ನೇಹಿತರೆ, ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಡಬಲ್ ಗುಡ್ ನ್ಯೂಸ್ ಅಂತ ಹೇಳಿ ಹೇಳ್ಬೋದು ಸ್ನೇಹಿತರೆ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 4,000 ಹಣ ಜಮಾ ಆಗ್ತಾ ಇದೆ ಸ್ನೇಹಿತರೆ. ಎರಡೆರಡು ಕಂತುಗಳು ಒಟ್ಟೊಟ್ಟಾಗಿ ಜಮಾ ಆಗ್ತಾ ಇದಾವೆ ಸ್ನೇಹಿತರೆ. ಸೊ ಹಾಗಾದ್ರೆ ಯಾವೆಲ್ಲ ಫಲಾನುಭವಿಗಳಿಗೆ 2 ಕಂತುಗಳು ಒಟ್ಟಾರೆಯಾಗಿ ಜಮಾ ಆಗ್ತಾ ಇದೆ, ಅದ್ರ ಬಗ್ಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ ತಮಗೆ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ 31ನೇ ಕಂತಿನ ಹಣ ಬಿಡುಗಡೆಯಾಗಿದ್ದು ಫಲಾನುಭವಿಗಳ ಖಾತೆಗಳಿಗೆ ಕಳೆದ 16ನೇ ತಾರೀಕಿನಿಂದನೇ ಜಮಾವಣೆ ಪ್ರಕ್ರಿಯೆ ಪ್ರಾರಂಭವಾಗಿದೆ ಸ್ನೇಹಿತರೆ. ಯಾರಿಗೆಲ್ಲ ಪೆಂಡಿಂಗ್ ಉಳಿದಿದೆ, ಈಗಾಗಲೇ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ, ಬಾಗಲಕೋಟೆ ಜಿಲ್ಲೆ ಆಗಿರ್ಬೋದು, ದಾವಣಗೆರೆ ಆಗಿರ್ಬೋದು, ಇನ್ನೂ ಕೂಡ ಕೆಲವೊಂದಿಷ್ಟು ಜಿಲ್ಲೆಗಳು ಕಮೆಂಟ್ ಗಳನ್ನ ಮಾಡ್ತಾ ಇದ್ದಾರೆ ಫಲಾನುಭವಿಗಳು. ಸೊ ಯಾವೆಲ್ಲ ಜಿಲ್ಲೆಗಳಿಗೆ ಪೆಂಡಿಂಗ್ ಉಳಿದಿದ್ದಾವೆ, ಸುಮಾರು ಒಂದು ಈಗಾಗಲೇ ಇನ್ನೂ ಕೂಡ 8 ರಿಂದ 10 ಜಿಲ್ಲೆಗಳಿಗೆ ಅಷ್ಟೇ ಪೆಂಡಿಂಗ್ ಉಳಿದಿದೆ. ಅದನ್ನು ಕೂಡ ಇವತ್ತು ಕಂಪ್ಲೀಟ್ ಆಗಿ ಜಮಾವಣೆ ಆಗಲಿದೆ ಸ್ನೇಹಿತರೆ. ಸೊ ಅದರ ಜೊತೆಗೆ ಕೆಲವೊಬ್ಬರಿಗೆ ಈಗಾಗಲೇ 4,000 ಹಣ ಜಮಾ ಆಗ್ತಾ ಇದೆ, ಎರಡೆರಡು ಕಂತುಗಳು ಜಮಾ ಆಗ್ತಾ ಇದಾವೆ. ಯಾರಿಗೆಲ್ಲ ಎರಡೆರಡು ಕಂತುಗಳು ಜಮಾ ಆಗ್ತಾ ಇದಾವೆ ಅದ್ರ ಬಗ್ಗೆನೂ ಕೂಡ ತಮಗೆ ಕಂಪ್ಲೀಟ್ ಆದಂತಹ ಇನ್ಫಾರ್ಮೇಶನ್ ಅನ್ನ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ವಿಡಿಯೋ ಕೂಡ ತಮಗೆ ಸಹಾಯ ಆಗಲಿದೆ. ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ರು ಕೂಡ ತಾವು ಚಾನೆಲ್ ಅನ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ವಿಡಿಯೋನ ವೀಕ್ಷಣೆ ಮಾಡಿ ಸ್ನೇಹಿತರೆ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ತಡ ಮಾಡದೆ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ. ಹೌದು ಸ್ನೇಹಿತರೆ, ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ 31ನೇ ಕಂತಿನ ಹಣ ಈಗಾಗಲೇ ಬಿಡುಗಡೆಯಾಗಿದ್ದು ಕಳೆದ 16ನೇ ತಾರೀಕಿನಿಂದನೇ 31ನೇ ಕಂತಿನ ಹಣ ಜಮಾವಣೆ ಪ್ರಕ್ರಿಯೆ ಪ್ರಾರಂಭವಾಗಿತ್ತು. 16ನೇ ತಾರೀಕಿಗೆ ಸುಮಾರು ಒಂದು 5 ಜಿಲ್ಲೆಗಳಿಗೆ ಹಣ ಜಮಾ ಆಗಿತ್ತು ಸ್ನೇಹಿತರೆ. ನಂತರ 17ನೇ ತಾರೀಕಿಗೆ ಸುಮಾರು ಒಂದು 6 ಜಿಲ್ಲೆಗಳಿಗೆ ಹಣ ಜಮಾ ಆಗಿತ್ತು. ನಂತರ 18ನೇ ತಾರೀಕು ಕೂಡ ಸುಮಾರು 5 ಜಿಲ್ಲೆಗಳಿಗೆ ಹಣ ಜಮಾ ಆಗಿತ್ತು. ಈ ರೀತಿ 5 ಮತ್ತು 6 ಈ ರೀತಿಯಾಗಿ ಹಣ ಜಮಾ ಆಗ್ತಾ ಇದೆ ಸ್ನೇಹಿತರೆ. ನಿನ್ನೆನೂ ಕೂಡ ಸುಮಾರು ಒಂದು 5-6 ಜಿಲ್ಲೆಗಳಿಗೆ ಹಣ ಜಮಾ ಆಗಿದೆ. ಇನ್ನು ಕೆಲವು ಸುಮಾರು ಒಂದು 6 ರಿಂದ 8 ಜಿಲ್ಲೆಗಳಿಗೆ ಮಾತ್ರ ಹಣ ಜಮಾ ಆಗುವುದು ಬಾಕಿ ಉಳಿದಿದೆ ಸ್ನೇಹಿತರೆ. ಚಿತ್ರದುರ್ಗ ಜಿಲ್ಲೆ ಆಗಿರ್ಬೋದು, ದಾವಣಗೆರೆ ಜಿಲ್ಲೆ ಆಗಿರ್ಬೋದು, ಅದ್ರ ಜೊತೆಗೆ ಬೆಂಗಳೂರು ಕೆಲವೊಂದಿಷ್ಟು ಫಲಾನುಭವಿಗಳು ಈಗಾಗಲೇ ಬೆಂಗಳೂರಿನಲ್ಲಿ ಹಣ ಜಮಾ ಆಗಿದೆ, ಕೆಲವೊಬ್ಬರಿಗೆ ಪೆಂಡಿಂಗ್ ಉಳಿದಿದೆ. ಬೆಳಗಾವಿನಲ್ಲೂ ಕೂಡ ಹಣ ಜಮಾ ಆಗಿದೆ, ಕೆಲವೊಬ್ಬರಿಗೆ ಪೆಂಡಿಂಗ್ ಉಳಿದಿದೆ ಸ್ನೇಹಿತರೆ. ಯಾರಿಗೆಲ್ಲ ಇನ್ನೂ ಕೂಡ ಹಣ ಪೆಂಡಿಂಗ್ ಉಳಿದಿದೆ, 31ನೇ ಕಂತಿನ ಹಣ ಜಮಾ ಆಗಿಲ್ಲ, ಸೊ ಮ್ಯಾಕ್ಸಿಮಮ್ ಆಗಿ ಇವತ್ತು ಕಂಪ್ಲೀಟ್ ಆಗಿ ಪೆಂಡಿಂಗ್ ಉಳಿದಿರುವಂತಹ ಎಲ್ಲ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 31ನೇ ಕಂತಿನ ಹಣ ಜಮಾವಣೆ ಆಗಲಿದೆ ಸ್ನೇಹಿತರೆ. ಅದರ ಜೊತೆಗೆ ಬಹಳ ಪ್ರಮುಖವಾಗಿ ಕೆಲವೊಬ್ಬರಿಗೆ 4,000 ಹಣ ಜಮಾ ಆಗ್ತಾ ಇದೆ ಅಂತ ಹೇಳಿದ್ರೆ ಎರಡೆರಡು ಕಂತುಗಳು ಒಟ್ಟಾರೆಯಾಗಿ ಜಮಾ ಆಗ್ತಾ ಇದೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಈಗಾಗಲೇ ಏನು ಕೆಲವೊಬ್ಬರಿಗೆ ಪೆಂಡಿಂಗ್ ಉಳಿದಿತ್ತು, ಯಾರಿಗೆಲ್ಲ 29ನೇ ಕಂತಿನ ಹಣ ಜಮಾವಣೆ ಆಗಿದ್ದಿಲ್ಲ, 30ನೇ ಕಂತಿನ ಹಣ ಜಮಾವಣೆ ಆಗಿದ್ದಿಲ್ಲ, ಅಂತಹ ಒಂದು ಫಲಾನುಭವಿಗಳಿಗೆ ಆ ಪೆಂಡಿಂಗ್ ಹಣ ಕೂಡ ಜಮಾ ಆಗ್ತಾ ಇದೆ ಸ್ನೇಹಿತರೆ. ಸೊ ತಮಗೆ ತಾವು ಒಂದು ಡಿಬಿಟಿ ಸ್ಟೇಟಸ್ ನ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಡಿಬಿಟಿ ಸ್ಟೇಟಸ್ ನಲ್ಲಿ ಎಷ್ಟು ಕಂತುಗಳು ತಮಗೆ ಜಮಾ ಆಗಿದಾವೆ ಅನ್ನುವಂತಹ ಮಾಹಿತಿಯನ್ನ ಪಡ್ಕೊಳ್ಳಿ. ಸಪೋಸ್ ತಮಗೆ 30 ಕಂತುಗಳವರೆಗೆ ಹಣ ಜಮಾ ಆಗಿದ್ರೆ ಈಗ ಪ್ರೆಸೆಂಟ್ ಜಮಾ ಆಗಿರುವಂತಹ ಹಣ ತಮಗೆ 31ನೇ ಕಂತಿನ ಹಣ ಜಮಾ ಆಗಿದೆ ಸ್ನೇಹಿತರೆ. ಸಪೋಸ್ ಇನ್ ಕೇಸ್ ತಮಗೆ ಈಗ ಪ್ರೆಸೆಂಟ್ ಜಮಾ ಆಗಿದೆ, ಬಟ್ ಈ ಹಿಂದೆ 29ನೇ ಕಂತಿನ ಹಣ ಜಮಾ ಆಗಿಲ್ಲ ಅಥವಾ ತಮಗೆ 30ನೇ ಕಂತಿನ ಹಣ ಜಮಾ ಆಗಿಲ್ಲ ಅಂತ ಹೇಳಿದ್ರೆ ಈಗ ಪ್ರೆಸೆಂಟ್ ಆಗಿ ಏನು ಹಣ ಜಮಾ ಆಗಿದೆ ಅದು 30ನೇ ಕಂತಾಗಿರುತ್ತೆ ಸ್ನೇಹಿತರೆ. ಇನ್ನೊಂದು ಕಂತು ತಮಗೆ ಜಮಾ ಆಗುತ್ತೆ. ಈಗಾಗಲೇ ಬಹಳಷ್ಟು ಫಲಾನುಭವಿಗಳಿಗೆ ಹಣ ಎರಡೆರಡು ಕಂತುಗಳು ಜಮಾ ಆಗಿದ್ದಾವೆ. ಈ ಹಿಂದೆ ಸುಮಾರು ಒಂದು 16ನೇ ತಾರೀಕಿಗೆ ಒಂದು ಕಂತು ಜಮಾ ಆಗಿದೆ, ನಂತರ 20ನೇ ತಾರೀಕಿಗೂ ಕೂಡ ಒಂದು ಕಂತು ಜಮಾ ಆಗಿದೆ ಸ್ನೇಹಿತರೆ. ಈ ರೀತಿಯಾಗಿ ನಿನ್ನೆ ಕೂಡ ಹಣ ಜಮಾ ಆಗಿದೆ, 16ನೇ ತಾರೀಕಿಗೂ ಕೂಡ ಜಮಾ ಆಗಿದೆ, 20ನೇ ತಾರೀಕಿಗೆ ಕೂಡ ಜಮಾ ಆಗಿದೆ. ಯಾರೆಲ್ಲ ಅಂತವ್ರಿಗೆ ಜಮಾ ಆಗಿದೆ ಅಂತ ಹೇಳಿದ್ರೆ 30ನೇ ಕಂತು ಯಾರಿಗೆಲ್ಲ ಜಮಾ ಆಗಿದ್ದಿಲ್ಲ, ಯಾಕಂತ ಹೇಳಿದ್ರೆ ಬಹಳಷ್ಟು ಫಲಾನುಭವಿಗಳು ಕಮೆಂಟ್ ಗಳನ್ನ ಮಾಡ್ತಾ ಇದ್ರು, ಸರ್ ನಮಗೆ 29ನೇ ಕಂತಿನ ಹಣ ಜಮಾ ಆಗಿಲ್ಲ, 30ನೇ ಕಂತಿನ ಹಣ ಜಮಾ ಆಗಿಲ್ಲ ಅಂತ ಹೇಳಿ ಯಾರೆಲ್ಲ ಕಮೆಂಟ್ ಗಳನ್ನ ಮಾಡ್ತಾ ಇದ್ರು ಅವ್ರಿಗೆಲ್ಲರಿಗೂ ಕೂಡ ಗುಡ್ ನ್ಯೂಸ್ ಅಂತ ಹೇಳಿ ಹೇಳ್ಬೋದು ಸ್ನೇಹಿತರೆ. ಪೆಂಡಿಂಗ್ ಕಂತುಗಳು ಕೂಡ ಜಮಾ ಆಗ್ತಾ ಇದಾವೆ ಸ್ನೇಹಿತರೆ. ಸೊ ಈಗಾಗಲೇ 2 ಕಂತುಗಳು ಜಮಾ ಆಗಿದಾವೆ. ಯಾರಿಗೆಲ್ಲ 29ನೇ ಕಂತಿನ ಪೆಂಡಿಂಗ್ ಉಳಿದಿತ್ತು ಅದು ಕೂಡ ಜಮಾ ಆಗುತ್ತೆ ಸ್ನೇಹಿತರೆ. 29, 30 ಕೂಡ ಜಮಾ ಆಗುತ್ತೆ, ಪ್ಲಸ್ 31ನೇ ಕಂತಿನ ಹಣ ಕೂಡ ಜಮಾ ಆಗುತ್ತೆ ಅಂತ ಹೇಳಿದ್ರೆ 6,000 ವರೆಗೆ ತಮಗೆ ಹಣ ಜಮಾವಣೆ ಆಗಲಿದೆ ಸ್ನೇಹಿತರೆ. ಪೆಂಡಿಂಗ್ ಕಂತುಗಳನ್ನ ಈಗ ರಿಲೀಸ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ, ಕಂಪ್ಲೀಟ್ ಆಗಿ ಜಮಾ ಆಗುತ್ತೆ. ಯಾರಿಗೆಲ್ಲ ಪೆಂಡಿಂಗ್ ಕಂತುಗಳು ಪಡಿತಾ ಇದ್ರೆ ಪ್ರತಿಯೊಬ್ರು ಕೂಡ ತಾವು ತಪ್ಪದೆ ಕಮೆಂಟ್ ಅನ್ನ ಮಾಡಿ ಪೆಂಡಿಂಗ್ ಕಂತುಗಳನ್ನ ಪಡ್ಕೊಂಡಿರೋ ಬಗ್ಗೆ ಮಾಹಿತಿಯನ್ನ ಒದಗಿಸಿಕೊಡಿ ಸ್ನೇಹಿತರೆ. ಸೊ ಅದರ ಜೊತೆಗೆ ಬಹಳ ಪ್ರಮುಖವಾಗಿ 31ನೇ ಕಂತಿನ ಹಣ ಇನ್ನೂ ಕೂಡ ಯಾರಿಗೆಲ್ಲ ಜಮಾ ಆಗಿಲ್ಲ, ಯಾವ ಜಿಲ್ಲೆಗಳಿಗೆ ಜಮಾ ಆಗಿಲ್ಲ, ಪ್ರತಿಯೊಬ್ರು ಕೂಡ ತಾವು ಕಮೆಂಟ್ ಅನ್ನ ಮಾಡಿ ಮಾಹಿತಿಯನ್ನ ಒದಗಿಸಿಕೊಡಿ ಸ್ನೇಹಿತರೆ. ಸೊ ಅದರ ಜೊತೆಗೆ ಬಹಳ ಪ್ರಮುಖವಾಗಿ ಈಗ 32ನೇ ಕಂತಿನ ಹಣ ಕೂಡ ಯಾವಾಗ ಜಮಾ ಆಗುತ್ತೆ ಅಂತ ಹೇಳಿ ವೇಟ್ ಮಾಡ್ತಾ ಇರೋರಿಗೆ, ಸೊ 32ನೇ ಕಂತಿನ ಹಣ ಬಿಡುಗಡೆಯ ಪೂರ್ವದಲ್ಲಿ ಬಯೋಮೆಟ್ರಿಕ್ ಕೂಡ ಮಾಡಿಸಲಿದ್ದಾರೆ ಸ್ನೇಹಿತರೆ. ಈಗಾಗಲೇ ಆ ಬಯೋಮೆಟ್ರಿಕ್ ಕಡ್ಡಾಯವಾಗಿ ಮಾಡಲಿದ್ದಾರೆ. ಫೇಸ್ ಐಡೆಂಟಿಫಿಕೇಶನ್ ಮತ್ತು ಬಯೋಮೆಟ್ರಿಕ್ ಕೂಡ ನಿನ್ನೆ ಅಷ್ಟೇ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಅದನ್ನ ಸದನದಲ್ಲಿ
ಚರ್ಚೆಯನ್ನ ಮಾಡಿ ಅದ್ರ ಬಗ್ಗೆ ಮಾಹಿತಿಯನ್ನ ಒದಗಿಸಿಕೊಟ್ಟಿದ್ದಾರೆ ಸ್ನೇಹಿತರೆ. ನಿನ್ನೆ ನಡೆದಂತಹ ಸಭೆಯಲ್ಲಿ ಈ ಒಂದು ಬಯೋಮೆಟ್ರಿಕ್ ಅನ್ನ, ಯಾಕಂತ ಹೇಳಿದ್ರೆ ಅರ್ಹರಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ ತಲುಪಬೇಕು. ಆ ಒಂದು ಕಾರಣಕ್ಕಾಗಿ ಬಯೋಮೆಟ್ರಿಕ್ ಮತ್ತು ಫೇಸ್ ಐಡೆಂಟಿಫಿಕೇಶನ್ ಅನ್ನ ಮಾಡಿಸಲಿದ್ದಾರೆ. ಸೊ ಅದಕ್ಕೆ ಪ್ರತ್ಯೇಕವಾಗಿ ಮನೆ ಮನೆಗೆ ಭೇಟಿ ಕೊಟ್ಟು ಪರಿಷ್ಕರಣೆ ಮಾಡಲಿದ್ದಾರೆ ಸ್ನೇಹಿತರೆ. ಸೊ ಇನ್ನೊಂದು ವಾರದಲ್ಲಿ ಪರಿಷ್ಕರಣೆ ಕಾರ್ಯ ಕೂಡ ಪ್ರಾರಂಭವಾಗಿ ನಂತರವೇ 32ನೇ ಕಂತಿನ ಹಣ ಜಮಾ ಆಗುತ್ತಾ, ಅದ್ರ ಬಗ್ಗೆ ಇನ್ನೂ ಕೂಡ ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿಲ್ಲ. ನೋಡೋಣ ಅದ್ರ ಬಗ್ಗೆ ಏನಾದ್ರು ಅಪ್ಡೇಟ್ಗಳು ಲಭ್ಯವಾದ್ರೆ ತಮಗೆ ಮಾಹಿತಿಯನ್ನ ಕೂಡ ಒದಗಿಸಿಕೊಡ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.